ನಮಸ್ಕಾರ ವಿಶ್ವವಾಣಿ ವೀಕ್ಷಕರಿಗೆ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು ಹಾಗೂ ಲೈಂಗಿಕ ತಜ್ಞರು. ಈಗ ಮುಖಮೈಥುನ ಅನ್ನೋದ್ರೊಳಗೆ ಸ್ವಲ್ಪ ಮಟ್ಟಿಗೆ ಅಥವಾ ಬಾಯಿ ನಾಲಿಗೆಯಿಂದ ಉದ್ರೇಕ ಮಾಡೋದು, ಪರಸ್ಪರ ಉದ್ರೇಕಗೊಳ್ಳೋದು ಅದೆಲ್ಲ ಸಹಜವಾದ ಒಂದು ಚಟುವಟಿಕೆಯ ಲೈಂಗಿಕ ಚಟುವಟಿಕೆಯ ಭಾಗವಾಗಿದೆ. ಆದರೆ ಪೂರ್ತಿಯಾಗಿ ಮುಖಮೈಥುನ ಅಥವಾ ಇದು ಬಾಯಿ ಒಳಗೆ ಪ್ರವೇಶ, ಶಿಶ್ನ ಪ್ರವೇಶ ಆಗೋದಾಗಲಿ, ಸ್ಖಲನ ಆಗೋದಾಗಲಿ, ಅದನ್ನು ವೈಜ್ಞಾನಿಕವಾಗಿ ಎಷ್ಟೋ ಸಲ, ಕೆಲವು ಸಲ ಕಾನೂನು ರೀತಿಯ ಕೂಡ ಮುಖಮೈಥುನ ಅಥವಾ ಓರಲ್ ಸೆಕ್ಸನ್ನು ಅವರು ಎಷ್ಟೋ ಸಲ ಕಾನೂನು ಪ್ರಕಾರ ಕೂಡ ತಪ್ಪು ಅನ್ನೋ ಥರ ಹೇಳಿರೋ ರೀತಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ರೀತಿಯಾದ ಒಂದು ಈ ಅಸಹಜ ಲೈಂಗಿಕ ಪ್ರಕ್ರಿಯೆ ಅನ್ನೋದ್ರ ಡೆಫಿನೇಷನ್ನು ಬದಲಾಗಿದೆ. ಹಾಗಾಗಿ ಅದು ಗುದಮೈಥುನ ಇರ್ಬೋದು ಅಥವಾ ಮುಖಮೈಥುನ ಇರ್ಬೋದು, ಅದೆಲ್ಲ ಇವಾಗ ಒಂದು ಈಗ ಇವರಲ್ಲಿ ಸಲಿಂಗಿಗಳಲ್ಲಿ ಕೆಲವು ಲೈಂಗಿಕ ಚಟುವಟಿಕೆಯ ಭಾಗವಾಗಿದೆ. ಹಾಗಾಗಿ ಮುಖಮೈಥುನ ಒಂದಲ್ಲ ಒಂದು ರೀತಿ ಸ್ವಲ್ಪ ಮಟ್ಟಿನ ಉದ್ರೇಕದ ರೀತಿನಲ್ಲಿ ಅದು ಎಷ್ಟೋ ಜನ ದಂಪತಿಗಳು ಅದನ್ನು ಉಪಯೋಗಿಸ್ತಾರೆ ಅಥವಾ ಅದರಿಂದ ಉದ್ರೇಕ ಆಗ್ತಾರೆ. ಇನ್ನೂ ಕೆಲವರಲ್ಲಿ ಏನಾಗುತ್ತೆ, ಈ ಕಾಲೇಜ್ ಸ್ಟೂಡೆಂಟ್ಸು, ಅನ್ಮ್ಯಾರಿಡು ಇವರೆಲ್ಲ ಇರಬೇಕಾದ್ರೆ ಸಹಜ ಲೈಂಗಿಕ ಸಂಪರ್ಕದಿಂದ ಒಂದು ಬೇಡದ ಗರ್ಭಧಾರಣೆ ಆಗ್ಬೋದು, ಸೋಂಕಾಗ್ಬೋದು ಅನ್ನೋ ಒಂದು ಭಯದಿಂದ ಹೆಚ್ಚಿನ ರೀತಿಯಾಗಿ ಈ ಮುಖಮೈಥುನ ಅಥವಾ ಓರಲ್ ಸೆಕ್ಸ್ ಅಥವಾ ಅದರದ್ದು ಉದ್ರೇಕಗೊಳ್ಳೋದನ್ನು ಬಹಳಷ್ಟು ಜನರಲ್ಲಿ ಈ ಚಟುವಟಿಕೆ ಕಾಣಿಸುತ್ತೆ. ಹಾಗಾಗಿ ಅದು ಒಂದು ರೀತಿಯ, ಆದರೆ ಯಾವುದೇ ರೀತಿಯ ಮುಖಮೈಥುನದಲ್ಲೂ ಕೂಡ ಅವ್ರಿಗೆ ಯಾವ್ದಾರ ಸೋಂಕಿದ್ರೆ, ಜನನಾಂಗದ ಸೋಂಕಿರ್ಬೋದು ಅಥವಾ ಬಾಯಿನಲ್ಲಿ ಸೋಂಕು ಅಥವಾ ಅಲ್ಸರು, ಹುಣ್ಣು ಆ ಥರ ಎಲ್ಲ ಇದ್ದಾಗ ಒಬ್ಬರಿಂದ ಒಬ್ಬರಿಗೆ ಆ ಸೋಂಕು ಹರಡೋ ಸಾಧ್ಯತೆ ಇರುತ್ತೆ. ಅದರೊಳಗೂ ಕೆಲವು ಲೈಂಗಿಕ ಕಾಯಿಲೆಗಳು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅದೆಲ್ಲ ಇದ್ದರೆ ಅವ್ರಿಗೆ ಬಾಯಿನಲ್ಲೂ ಕೂಡ ಕೆಲವು ತೊಂದರೆಗಳು ಅಥವಾ ಈ ಕಾಯಿಲೆಗಳು ಹರಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದೆಲ್ಲ ಕಾರಣಗಳನ್ನು ನೋಡಿ ಮುನ್ನೆಚ್ಚರಿಕೆ ಕ್ರಮ ಅನುಭವಿಸಿದರೆ ಸ್ವಲ್ಪ ಮಟ್ಟಿನ ಈ ಉದ್ರೇಕಕ್ಕೋಸ್ಕರ ಅದನ್ನು ಉಪಯೋಗಿಸೋದನ್ನು ಬಹಳಷ್ಟು ದಂಪತಿಗಳು ಮಾಡ್ತಾರೆ ಅಂತ ಹೇಳ್ಬೋದು.